ಸರ್ಕಾರ ನಡಿಬೇಕಾದ್ರೆ ಪ್ರಮುಖ ಪಾತ್ರ ಬೆನ್ನೆಲುಬಾಗಿ ನಿಂತಿದ್ರು ಸಿದ್ದರಾಮಯ್ಯ ಅವರ ಬೆರಿನೇ ಇತ್ತಿಲ್ಲ ಅಂತ ಜನರ ಆರೋಪ. ಸತ್ಯ, ಇದು ನಿಜ. ಏನಕ್ಕೆ ಅಂತಂದ್ರೆ 40 ವರ್ಷ ರಾಜಕಾರಣದಲ್ಲಿ ಮಾದೇವಪ್ಪ ಸಾಹೇಬ್ರು ಸಿದ್ದರಾಮಯ್ಯ ಅವ್ರ ಜೊತೆಲಿ ಕಷ್ಟ ಸುಖಗಳಾಗ್ಲಿ, ಹೋರಾಟಗಳಾಗ್ಲಿ, ಪಾರ್ಟಿ ಸಂಘಟನೆಗಳಾಗ್ಲಿ ಜೊತೆಲಿದ್ದವ್ರು. ನಮ್ಗೆ ಹೈಕಮಾಂಡ್ ಏನ್ ನಡೀತದ ನಮಗ್ ಗೊತ್ತಿಲ್ಲ. ಆದ್ರ ನಾವ್ ಏನ್ ಹೇಳ್ತೀವಿ ಹೇಳಿ, ಮಾದೇವಪ್ಪಂಗೆ ಏನಾರು ಅನ್ಯಾಯ ಆದ್ರ ಸಿದ್ದರಾಮಯ್ಯ ಅವರೇ ಕಾರಣ ಅಂತ ಹೇಳ್ತೀವಿ. ಆದ್ರಿಂದ ಸಿದ್ದರಾಮಯ್ಯ ಅವರಲ್ಲಿ ನಾವು ಮನವಿ ಮಾಡ್ಕೊಳ್ಳೋದು, ನಮ್ದು ಹೈಕಮಾಂಡ್ ಅವರೇ ನಮ್ಮ ಬಾಸು. ಮಾದೇವಪ್ಪ ಸಾಹೇಬ್ರು ಸಿದ್ದರಾಮಯ್ಯ ಸಾಹೇಬ್ರು ಜೋಡಿ ಎತ್ಕೊಳ್ಳೋ ಅಂತ ಕೇಳ್ತೀವಿ ನಾವು. ಯತೇಂದ್ರ ಅವ್ರ ಅವಕಾಶ ಮಾಡ್ಕೊಟ್ಟವ್ರ, ಮಾದೇವಪ್ಪರ ಸಾಕಾರ ಬೇಡ ಮುಂದಿನ ದಿನಗಳಲ್ಲಿ. ನಾವೆಲ್ಲ ಚಾಮರಾಜನಗರ, ಮೈಸೂರು, ಮಂಡ್ಯ, ಹಳೆ ಮೈಸೂರು ಭಾಗ ಅಂತ ಏನ್ ಹೇಳ್ತಾರ, ಅಲ್ಲಿ ಮಾದೇವಪ್ಪ ಅವರು ಇವತ್ತು ಗಟ್ಟಿ ಧ್ವನಿ ಇದೆ. ಮಾದೇವಪ್ಪರ ಬೆಲೆ ಇದೆ. ಮಾದೇವಪ್ಪರಿಂದಾನೆ ಎಲ್ಲಾ ಕ್ಷೇತ್ರದಲ್ಲೂ ಜಯಬೇರಿ ಬಾರಿಸಿರೋದು. ಮಾದೇವಪ್ಪ ಸಾಹೇಬ್ರಿಗೆ ಏನಾದ್ರು ಅನ್ಯಾಯ ಆದ್ರ ಮುಂದಿನ ದಿನಗಳಲ್ಲಿ ಎಲ್ಲ ಹೈಕಮಾಂಡ್ಗಳಲ್ಲಿ ಮನವಿ ಮಾಡ್ಕೊಳ್ಳೋದು ಏನಪ್ಪಾ ಅಂದ್ರ, ಒಳ ಮೀಸಲಾತಿ ಹೋರಾಟದಲ್ಲಿ ಯಾರೋ ಹುಟ್ಟಾಕಿದ್ರು ತಕೊಬಂದ್ ಮಾದೇವಪ್ಪನ್ಗ ಗಂಟಾಕಿದ್ರು. ಮಾದೇವಪ್ಪ ಸಾಹೇಬ್ರು ನಾವು ಮಾಡೋ ಕೆಲಸಗಳಿಗೆ ಯಾರಿಗೂ ಅನ್ಯಾಯ ಆಗಬಾರ್ದು ಅನ್ನೋ ಒಂದು ಉದ್ದೇಶ ಇಟ್ಕೊಂಡು ಸರ್ಕಾರಕ್ಕೆ ಕಪ್ಪು ಚುಕ್ಕೆ ತರಲಿಲ್ಲ. ಯಾವುದೇ ರೀತಿ ಒಬ್ರೆ ಎಷ್ಟೋ ಕಾಮಿಟ್ ಮಾಡಿದ್ರು, ಎಷ್ಟೋ ಬುದ್ಧಿಜೀವಿಗಳು ಮಾತಾಡಿದ್ರು, ಮಾದೇವಪ್ಪರ ಅನ್ಯಾಯ ಮಾಡ್ಬಿಟ್ರು. ಸಿದ್ದರಾಮಯ್ಯ ಅವ್ರ ನೋಡು, ಅವತ್ ಯಾರು ಸ್ವಾಮಿ ಇದ್ದವ್ರು ನಿಮ್ ಜೊತೆಲಿ? ಇವತ್ತು ಬಿದರ್ ಕಳಿಸ್ತೀರಾ ಸಂಘಟನೆ ಮಾಡಿ ಅಂತ, ಗುಲ್ಬರ್ಗ್ ಕಳಿಸ್ತೀರಾ, ಮಾದೇವಪ್ಪ ಹೋಗಿ ಅಲ್ಲಿ ಸಂಘಟನೆ ಮಾಡಿ ಅಂತೀರಾ. ಯಾಕೆ ಸ್ವಾಮಿ? ಸಿದ್ದರಾಮಯ್ಯ ಸಾಹೇಬ್ರೆ, ನಿಮ್ಗೆ ಮಾದೇವಪ್ಪ ಅವ್ರ ಕಣ್ಣು ಕಾಣ್ಲಿಲ್ವಾ? ನೀವು ಎಲ್ಲಿವರೆಗೂ ರಾಜಕಾರಣ ಇರ್ತಾರೆ ಅಲ್ಲಿವರೆಗೂ ನಾನು ಇರ್ತೀನಿ ಅಂತಾರ ಮಾದೇವಪ್ಪ ಸಾಹೇಬ್ರು. ದಯವಿಟ್ಟು ನಾವು ಮನವಿ ಮಾಡ್ಕೊಳ್ಳೋದು ನಿಮ್ಗೆ ಏನಂದ್ರ, ನಮ್ಮ ಮೈಸೂರು ಭಾಗದಲ್ಲಿ ಅತಿ ಹೆಚ್ಚು ದಲಿತರು, ಹಿಂದುಳಿದ ವರ್ಗದವರು, ಅಲ್ಪಸಂಖ್ಯಾತರ ಏರಿಯಾ. ತಮ್ಮಲ್ಲಿ ಮನವಿ ಮಾಡ್ಕೊಳ್ಳೋದು ಮಾದೇವಪ್ಪ ಸಾಹೇಬ್ರಿಗೆ ನಾವು ಸಿದ್ದರಾಮಯ್ಯ ಅವರು ಒಡನಾಡಿ ಅಂದ್ರೆ ನೆಕ್ಸ್ಟ್ ಮಾದೇವಪ್ಪರೇ ಸಿಎಂ ಆಗ್ಬೇಕಾಯ್ತು. ನಾವು ಕೇಳ್ತಿದ್ದೇನೋ ಸಿಎಂ ಕೊಡಿ, ಏನಕ್ಕೆ ಯಾಕೆ ಕೊಡಲ್ಲ ಸಿಎಂ? ನೋಡಿ, ಜನಸಾಧಾರಣ ಯಾರು ನೋಡ್ ಬಂದಿದ್ರು? ಮಾದೇವಪ್ಪ ಸಾಹೇಬ್ರು ನೋಡ್ ಬಂದಿರೋದು. ನೀವು ಈಗ ಮೀಡಿಯಾದವ್ರು ಬಳಸಿದ್ದೀರ, ಎಷ್ಟು ಜನ ಇದ್ದಾರೆ? ಲಕ್ಷಾಂತರ ಜನ ಸೇರಿದ್ದಾರೆ ಇಲ್ಲಿ. ಯಾರಿಗೋಸ್ಕರ? ಒಂದು ಕ್ಷೇತ್ರದಲ್ಲಿ 20,000 30,000 ಡ್ಯಾಮೇಜ್ ಆದ್ರೆ ಯಾರಿಗೆ ಸಮಯ ಹೊಣೆ? ಸನ್ಮಾನ್ಯ ಮುಖ್ಯಮಂತ್ರಿಗಳಾದ DK ಶಿವಕುಮಾರ್ ಅವ್ರಿಗೆ, ಸನ್ಮಾನ್ಯ ರಾಷ್ಟ್ರೀಯ ಅಧ್ಯಕ್ಷರಾದಂತ ಮಲ್ಲಿಕಾರ್ಜುನ ಖರ್ಗೆ ಅವ್ರಿಗೆ, ಸನ್ಮಾನ್ಯ ಶ್ರೀ ಮಾಜಿ ಮುಖ್ಯಮಂತ್ರಿಗಳಾದಂತ ಸಿದ್ದರಾಮಯ್ಯ ಸಾಹೇಬ್ರಿಗೆ, ಹಿಂದುಳಿದ ವರ್ಗದ ನಾಯಕರಾದಂತ ಜಾರಕಿಹೊಳಿ ಸಾಹೇಬ್ರಿಗೆ ನಾವು ಮನವಿ ಮಾಡ್ಕೊತಾ ಇದ್ದೀನಿ. ನೀವು ಮಾದೇವಪ್ಪ ಅವ್ರಿಗೆ ಅತ್ಯುನ್ನತವಾದ ಕ್ಯಾಬಿನೆಟ್ ದರ್ಜೆ ಕೊಡಿಸ್ಬೇಕು ಅಂತ ಈ ಸಂದರ್ಭದಲ್ಲಿ ನಾವು ಮನವಿ ಮಾಡ್ತೀವಿ.